ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೋ ಈ ವಾಟರ್ ಫಾಲ್ಸ್ ನೀರು ಎಷ್ಟು ಕೋಲ್ಡ್ ಆಗಿದೆ ಅಂದರೆ ಚಳಿ ಚಳಿ ಚಳಿಯ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅದ್ರ ಜೊತೆ ಮುನ್ನಾರಲ್ಲಿರೋ ಮೋಸ್ಟ್ ಬ್ಯೂಟಿಫುಲ್ ಸ್ಪಾಟ್ಸ್ ನ ನಿಮ್ಗೆಲ್ಲರಿಗೂ ತೋರಿಸ್ತಾ ಮುನ್ನಾರ್ನ ಹೇಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ವ್ಯೂ ನೋಡ್ ಬನ್ನಿ ಹೇಗಿದೆ ಅಂತ ಇಲ್ಲಿಂದ. ಮುನ್ನಾರ್ನ ಎಕ್ಸ್ಪ್ಲೋರ್ ಮಾಡೋದು ಸಖತ್ ಸಿಂಪಲ್ ಗುರು. ಈ 4 ರೋಡ್ ಏನು ಮುನ್ನಾರ್ಗ್ ರೀಚ್ ಆಗುತ್ತೆ ಬೇರೆ ಬೇರೆ ಸಿಟಿಯಿಂದ, ಆ ರೋಡ್ಗಳು ಎಲ್ಲಾನು ಅಡ್ಡಾಡ್ಬಿಟ್ರೆ ನೀವು ಮುನ್ನಾರಲ್ಲಿ ಏನೇನ್ ನೋಡ್ಬೇಕು ಅನ್ಕೊಂಡಿದೀರಾ ಎಲ್ಲಾ ಪ್ಲೇಸಸ್ ನೋಡ್ಬಿಟ್ಟಿರ್ತೀರಾ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಆನ್ ದ ವೇ ಬರ್ಬೇಕಾದ್ರೇನೆ ಇಲ್ಲೇ ಒಂದು ಫಾಲ್ಸ್ ಇದೆ ನೋಡಿ, ಏನ್ ಸಕ್ಕದಾಗಿದೆ ಅಂತ. ಹೇಗಿದೆ ನೋಡಿ ಫಾಲ್ಸ್. ನೇಮ್ ಏನಣ್ಣ ಫಾಲ್ಸ್ ಇದೆ? ನೇಮ್ ಫಾಲ್ಸ್ ನೇಮ್ ಲಕ್ಕಂ ವಾಟರ್ ಫಾಲ್ಸ್. A few moments later. ನಾನು ನೋಡಿಲ್ಲ ನಾನು ನೋಡಿ ಸ್ಟಡಿ ಮಾಡಿ ನಾನು ಹೇಳ್ತೀನಿ. ನಾನು ನೋಡಿಲ್ಲ ನಾನು ನೋಡೋದು ಹೆಂಗೆ ಹೇಳಕ್ಕಾಗುತ್ತೆ? ಲಕ್ಕಂ ವಾಟರ್ ಫಾಲ್ಸ್ ಇದೆ ಇಲ್ಲಿ. ನಿಂಗ ಇದೇ ಊರ್ದಾವನ? ನಿಮ್ಗೆ ಯಾಕೆ ಬೇಕದು? விளையாடலாமா வாட்டர்ல குளிக்கலாம் இப்போ கொஞ்சம் தண்ணி கூடுதலா இருக்கு. சைடுல இறங்கி வேணா குளிக்கலாம். வாட்டர் ஃபால்ஸ் இன்னும் மேல போலாமா வாட்டர் 100 மீட்டர் உள்ள போகும் ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ. ಇನ್ನ 100 ಮೀಟರ್ಸ್ ಒಳಗೆ ಹೋಗ್ಬೇಕಂತೆ ವಾಟರ್ ಫಾಲ್ಸ್. ಸೇಫ್ ಇರಿಕಣ ಒಳಗಡೆ ಥಿಂಗ್ಸ್ ಎಲ್ಲ ಸೇಫ್ ಆಗಿರ್ಕವ. திங்ஸ் உங்க கையில தான் எடுக்கணும். லக்கேஜ் வைக்கிறதுக்கு அந்த ஆப்ஷன் நீங்க கையில எடுத்து உங்களோட பொறுப்பு வச்சு. ಇಲ್ಲಿ ಲಗೇಜ್ ಎಲ್ಲ ಹುಷಾರಾಗಿ ಇಟ್ಕೊಬೇಕಂತೆ ನಾವು, ಯಾಕಂದ್ರೆ ಅಲ್ಲಿ ಒಳಗೆ ಹೋದ್ರೆ ಆಮೇಲೆ ಇದಾಗುತ್ತೆ ಅಂತ ಇದಾರೆ. ಸೊ ಈ ವಾಟರ್ ಫಾಲ್ಸ್ ಹೆಸರು ಬಂದು ಲಕ್ಕಂ ವಾಟರ್ ಫಾಲ್ಸ್ ಅಂತ. ಅಂಡ್ ಈ ವಾಟರ್ ಫಾಲ್ಸ್ಗೆ 50 ರೂಪೀಸ್ ಇರುತ್ತೆ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ನೀವು ಹೋಗಲ್ಲಿ ಆಟ ಆಡ್ಲೂಬಹುದು ಅಂತ ಹೇಳಿದ್ದಾರೆ ಇಲ್ಲಿರೋರು. ಬನ್ನಿ ನೋಡೋಣ ವಾಟರ್ ಫಾಲ್ಸ್ ಹೇಗಿದೆ ಅಂತ. ಇಲ್ಲಿ ಬಂದರೆ ನೋಡಿ, ಅದು ಫಸ್ಟ್ ವ್ಯೂ ಪಾಯಿಂಟ್ ವಾಟರ್ ಫಾಲ್ಸ್ದು. ಹಿಂಗೆ ಹತ್ಕೊಂಡ್ಬಂದ್ರೆ ಅಲ್ಲಿ ಮೇಲ್ಗಡೆ ವಾಟರ್ ಫಾಲ್ಸ್ ಇದೆ, ಸಕ್ಕದಾಗಿದೆ ಅಂತಾರೆ. ಆಮೇಲೆ ಥಿಂಗ್ಸ್ ಎಲ್ಲ ಹುಷಾರು, ನಿಮ್ದು ನೀವೇ ನೋಡ್ಕೊಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಏನು ಇದಿಲ್ಲ, ಸೆಕ್ಯೂರಿಟಿ ತರ ಎಲ್ಲ ಏನಿಲ್ಲ. ನನಗೆ ಇಲ್ಲಿಂದಾನೇ ಒಂದು ಚೂರ್ ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. ಹೆಂಗಿದೆ ಅಂದ್ರೆ ವಾಟರ್ ಫಾಲ್ಸು ಎರಡು ಮಾತೆ ಇಲ್ಲ, ಕ್ಲಾಸಿಯಾಗಿ ಕಾಣ್ತಾ ಇದೆ ವಾಟರ್ ಫಾಲ್ಸ್ ಇಲ್ಲಿಂದ. ಹೆಂಗಿದೆ ಅಂದ್ರೆ ವಾಟರ್ ಫಾಲ್ಸು ಎರಡು ಮಾತೆ ಇಲ್ಲ, ಕ್ಲಾಸಿಯಾಗಿ ಕಾಣ್ತಾ ಇದೆ ವಾಟರ್ ಫಾಲ್ಸ್ ಇಲ್ಲಿಂದ. ನೀವು ನೋಡಿದ್ರೆ ಫುಲ್ ಸ್ಟನ್ ಆಗೋಯ್ತೀರಾ ನೋಡಿ. ಇನ್ನೇನ್ ಬಂತು ವಾಟರ್ ಫಾಲ್ಸ್, ನಾವೆಲ್ಲ ಕಾಯ್ತಾ ಇದ್ದಿದ್ದು ವಾಟರ್ ಫಾಲ್ಸ್ ಇನ್ನೇನ್ ಬಂತು. ವೆಲ್ಕಮ್ ಟು ಲಕ್ಕಂ ವಾಟರ್ ಫಾಲ್ಸ್. ಬನ್ನಿ ತೋರಿಸ್ತೀನಿ ಇವಾಗ ನಿಮ್ಗೆ ವಾಟರ್ ಫಾಲ್ಸ್. ಏನ್ ಗುರು ಇದು ಸೈಕ್ ಆಗಿದೆ. ಕ್ಲಾಸ್ ಇದೆ. ಇಲ್ಲಿ ಹುಡುಗರೆಲ್ಲ ಇಲ್ಲಿ ಬ್ಯಾಗ್ ಇಟ್ಟು ಹೋಗಿದ್ದಾರೆ. ನಾವು ಬ್ಯಾಗ್ ಇಟ್ಬಿಟ್ಟು ಹೋಗೋಣ. ಬರ್ತೀನಿ ಆಟ ಆಡೋಣ. ವಾಟರ್ ಫಾಲ್ಸ್ ನೋಡಿ ಹೆಂಗಿದೆ ನೋಡಿ. ಬ್ಯಾಗಲ್ಲಿ ಇಟ್ರಿ, ಬ್ಯಾಗ್ ಹಂಗ ಇರ್ತದ. ಬ್ಯಾಗಲ್ಲಿ ಇಟ್ಟಾನೆ ಇವಾಗ ಫ್ರೆಂಡ್ಸ್ ಇವರೆಲ್ಲ ನಮ್ಗೆ ಆ ವಾಟರ್ ಫಾಲ್ಸ್ ಅಲ್ಲಿ ಸಿಕ್ಕಿದ್ರು. ಬ್ಯಾಗ್ ಇಟ್ಬಿಟ್ಟು ಒಂದು ಸ್ವಲ್ಪ ತಾಟಾಡೋಕೆ ಹೋಗೋಣ. ಸೊ ಇವಾಗ ಮೈಕೆಲ್ಲ ಬಿಚ್ಚಿ ಎತ್ತಿಟ್ಟು ಗೋಪ್ರೋನ ವಾಟರ್ ಪ್ರೂಫ್ ಮೋಡ್ ಮಾಡಿಕೊಂಡು ನೀರೊಳಗೆ ಆರೋಣ ಬನ್ನಿ. ಗೋಪ್ರೋ ಇವಾಗ ಫುಲ್ ವಾಟರ್ ಪ್ರೂಫ್ ಮೋಡ್ ಹೋಯ್ತು. ಇವಾಗ ನೀರೊಳಗೆ ಆಡ್ತಾ ಇದ್ದಾರೆ. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಐಸ್ ಕೋಲ್ಡ್ ವಾಟ್ರು
ಮನ್ಸು ದೊಡ್ಡದು, ನೀನು ಆ ಥರ. ಏನ್ ಗುರು ಇಷ್ಟು ಕೋಲ್ಡ್ ಇದೆ ವಾಟ್ರು, ಟೂ ಮಚ್ ಕೋಲ್ಡ್. ಯಪ್ಪ ಸರಿಯಾಗಿದೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕೋಲ್ಡ್ ಮಾತ್ರ ವಾಟರ್ ಫಾಲ್ಸ್ ನೋಡಿ ಇಲ್ಲಿಂದ. ಕಾಣ್ತಾ ಇದೆ ನೋಡಿ ವಾಟರ್ ಫಾಲ್ಸ್ ಇಲ್ಲಿಂದ. ನೀರೆಲ್ಲ ಬಂದು ಮಕ್ಕಳ ಮೇಲೆ ಬೀಳ್ತಾ ಇರೋದಕ್ಕೆ ಸಕ್ಕದಾಗಿದೆ ಫೀಲಿಂಗ್ ಮಾತ್ರ ಇಲ್ಲಿಂದ ಕುತ್ಕೊಳಕ್ಕೆ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಟೈಟಾನಿಕ್ ನನ್ನ ಸೇರುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು. ಟೇಕ್ ಇಟ್ ಔಟ್ ಫ್ರಮ್ ದಿ ವಾಟರ್, ಓಕೆ? ಕೀಪ್ ಇನ್ಸೈಡ್ ವಾಟರ್. How are you? I am under the water. Please help me. Here too much raining. ನೀರು ಮಾತ್ರ ಐಸ್ ಕೋಲ್ಡ್ ಆಗಿದೆ. ಸರಿಯಾಗಿದೆ ಕೋಲ್ಡು. ಯಪ್ಪ ಫ್ರಿಜ್ಜಲ್ಲಿ ಇರಲ್ಲ ವಾಟ್ರು. ಮಾತಾಡಿ ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಾರೆ. ಕನ್ನಡದಲ್ಲಿ ಮಾತಾಡಿದ್ರೆ ಐ ಆಮ್ ಸ್ಪೀಕಿಂಗ್ ಕನ್ನಡ ಫ್ರಮ್ ಉಡುಪಿ. ಆ ಸಾಂಗ್ ಹೇಳ್ಕೊಡ್ತೀನಿ, ಹೇಳಿ ಒಂದು ಯಾವ್ದಾನ. ನುಡಿಯೇ ನುಡಿಯೇ ಕನ್ನಡ ನುಡಿ, ಕನ್ನಡ ನುಡಿ ನಾವಿರುವ ನಾವಿರುವ ಕಾಣವೇ ಕಾಣವೇ ಗಂಧದ ಗುಡಿ, ಚಂದದ ಗುಡಿ. ಹರಿಯುವ ನದಿಯಲ್ಲಿ ಈಜಾಡಿ, ಹೂಬನದಲ್ಲಿ ನಲಿಯುತ್ತ ಓಲಾಡಿ, ನಾನು ನಮ್ಮ ತಮಿಳ್ ಹುಡುಗರ ಹತ್ರನೂ ಕನ್ನಡ ಹಾಡು ಆಡಿಸ್ಬಿಟ್ಟೆ. ನಾವು ಹೇಳ್ಕೊಟ್ರೆ ಯಾರು ಕಲಿಯಲ್ಲ ಹೇಳಿ. ಬೆಳಗ್ಗೆ ಆಫೀಸ್ಗೆ ಹೋದಾಗ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳೋದ್ರಿಂದ ಹಿಡಿದು ಸಂಜೆ ಚಾಟ್ಸ್ ತಿನ್ಬೇಕಾದ್ರೆ ಎಕ್ಸ್ಟ್ರಾ ಪಾನಿ ಡಾಲು ಅನ್ನೋ ತನಕನೂ ಅಲ್ದಿರಾ ಮನೆಗೆ ಹೋದ್ಮೇಲೂ ಮಕ್ಳಿಗೆ ಇಂಗ್ಲೀಷಲ್ಲೇ ಹುಚ್ಚೋಯ್ಬೇಕು ಅಂತ ಹೇಳ್ಕೊಟ್ರೆ ಅವ್ರಿಗೆ ಕನ್ನಡ ಹೇಳ್ಕೊಡೋದಿರ್ಲಿ, ನಾವೇ ಕನ್ನಡ ಮರ್ತೋಗಿರ್ತೀವಿ. ಸೊ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳೋಕ್ಕಿಂತ ಮುಂಚೆ ನಾವು ಕನ್ನಡ ಫಸ್ಟ್ ಬಳಸೋಣ, ಅವಾಗ ಆಟೋಮೆಟಿಕ್ ಆಗಿ ಎಲ್ಲ ಕರೆಕ್ಟ್ ಆಗೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನಿಂದ ಕಾಣ್ತಾರೋ ಈ ಬ್ಯೂಟಿಫುಲ್ ಬೆಟ್ಟನ ಹತ್ತುತ್ತಾ ಇದ್ದೀವಿ. ಆ ಬೆಟ್ಟ ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ.